ಅಪ್ಪ ಬಿ ಸೀರಿಯಸ್. ಈ ಇಡಿಯಟ್ ಆಡೋ ಮಾತುಗೆಲ್ಲ ಎಸ್ ಅಂತ ಹಲ್ಕಿರಿತಾ ಇದೆಯಲ್ಲ, ಏನಾಗಿದೆ ನಿನ್ಗೆ? ಕೇಳಿಸ್ಕೊಂಡ್ಯಾ ಯಂಗ್ ಮ್ಯಾನ್? ಕೇಳಿಸ್ಕೊಂಡೆ ಅಂಕಲ್. ಹಲೋ ಸರ್, ವಿಶ್ ಯು ಹ್ಯಾಪಿ ಆನಿವರ್ಸರಿ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಲ್ಲ ರೆಡಿ ಇದೆ. ಹೌದಾ? ವೆರಿ ಗುಡ್, ಹೋಗೋಣ. ವೆರಿ ಗುಡ್. ಅಪ್ಪ ಕಿವಿಗೆ ಹಾಕೊಳ್ಳೋ ಮಿಷಿನ್ ಬ್ಯಾಟ್ರಿ ಬಿದ್ದೋಗಿತ್ತು. ನಾನ್ ತೆಗ್ದಿಲ್ಲಪ್ಪ, ನಾನು ತುಂಬಾ ಒಳ್ಳೆ ಹುಡುಗ. ಪಾಪ ಆ ಮಿಷಿನ್ಗೆ ಹಾಕ್ಬಿಡಿ. ಇವತ್ತೇನೋ ಅವ್ರ ಆನಿವರ್ಸರಿ ಬೇರೆ ಅಂತೆ, ಅವ್ರಿಗೆ ವಿಶ್ ಮಾಡೋದು ಕೇಳಿಸ್ಕೊಳ್ಳಿ ಪಾಪ. ನಾನಾ ಬಂದೆ ಬಂದೆ ಬಂದೆ. ಥ್ಯಾಂಕ್ ಯು. ಕೊಡಿ ಕೊಡಿ. ಯಂಗ್ ಮ್ಯಾನ್, ಅಂಕಲ್ ನೀನೇನು ಕೊಡಲ್ವಾ? ಕಷ್ಟಪಟ್ಟು 25 ವರ್ಷ ಸಂಸಾರ ಮಾಡಿದ್ದೇನಪ್ಪ, ಇಷ್ಟಪಟ್ಟು ಅಟ್ಲೀಸ್ಟ್ ವಿಶ್ ಮಾಡು. ಅಂಕಲ್ ಅಂಕಲ್ ಈ ಸಂಸಾರ ನಡೆಸೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಟ್ಯೂಷನ್ ಬರ್ಬೇಕು ಅಂತಿದ್ದೀನಿ ನಾನು. ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಅಂಕಲ್. ಕರ್ನಲ್ ಸಾಹೇಬ್ರೆ, ಇವನ್ ಕೈಲಿ ಹಾಡ್ ಹಾಡ್ಸಿ. ಇವನ್ ಬಾತ್ರೂಮ್ ಅಲ್ಲಿ ಹಾಡ್ತಿದ್ರೆ ನಮ್ ಪಕ್ಕದಲ್ಲಿ ಇರೋ ಲೇಡೀಸ್ ಹಾಸ್ಟೆಲ್ ಹುಡುಗಿರಲ್ಲ ಇವನ್ ಜೊತೆ ಕೋರಸ್ ಹಾಡ್ತಾರೆ. ಅಷ್ಟ್ ಚೆನ್ನಾಗಿ ಹಾಡ್ತಾನೆ ಇವನು. ಕಮ್ ಆನ್ ಯಂಗ್ ಮ್ಯಾನ್, ಮೇಕ್ ಮೈ ಡೇ. ಖಂಡಿತವಾಗ್ಲೂ ಹಾಡ್ತೀನಿ ಅಂಕಲ್. ಜಾತ್ರೆ ಮಾಡ್ಬಿಡ್ತೀನಿ. ಎಲ್ಲ ನಿಮ್ಗೋಸ್ಕರ, ನಿಮ್ ಧರ್ಮಪತ್ನಿಗೋಸ್ಕರ, ನಿಮ್ ಮಗಳು ಅಳಿಂಗೋಸ್ಕರ, ಲೈಟ್ ಆಗಿ ನನಗೋಸ್ಕರ. ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತಲ್ಲ? ಮಾನ ಮರ್ಯಾದೆ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಎಲ್ಲೋ ಕೇಳ್ದಂಗಿದೆ, ಅಷ್ಟು ಐಡಿಯಾ ಇಲ್ಲ. ಮೊದ್ಲು ಎಲ್ಲಿ ಹೇಗಿರ್ಬೇಕು ಅಂತ ಕಲ್ತ್ಕೊಳ್ಳಿ. ಖಂಡಿತವಾಗ್ಲೂ ನಾಳೆಯಿಂದ ನಾನು ಹೇಗಿರ್ತೀನಿ ನೋಡ್ತಾ ಇರಿ. ಬೇಗ ಬೇಗ ಮಾಡ್ರು. ಏಯ್ ಮಾಡ್ರ ಬೇಗ. ಲೇಜಿ ಫೆಲಾಸ್, ಕೆಲಸ ಮಾಡಕ್ ಬರಲ್ಲ ಯಾರಿಗೂ ಇಲ್ಲಿ. ವಾಟ್ಸ್ ಹ್ಯಾಪನಿಂಗ್ ಯಂಗ್ ಮ್ಯಾನ್? ನೆಲ ನೋಡಿ ಅಂಕಲ್. ನಾಳೆ ಮದ್ವೆ ಗಂಡು ಏನಾದ್ರೂ ಇಲ್ಲಿ ಕಾಲಿಟ್ರೆ ಡೈರೆಕ್ಟ್ ಆಗಿ ಜಾರ್ಕೊಂಡು ಹೋಗಿ ನಿಮ್ಮ ಮನೆ ಹಿತ್ಲಲ್ಲಿ ಎದಾಳ್ತಾನೆ. ಅಷ್ಟು ಜಾರುತ್ತೆ. ನಂದಿನಿ ಮದ್ವೆ ದಿನ ನನ್ನನ್ನು ತೋರ್ಬಿದ್ರೆ ಓಕೆ, ನಾನಿರೋದೇ ಬೀಳಕ್ಕೆ. ಆದ್ರೆ ಮದ್ವೆ ಗಂಡು ಮಾತ್ರ ಬೀಳ್ಬಾರ್ದು. ಕರೆಕ್ಟ್ ಅಂಕಲ್? ಏಯ್ ಉಜ್ರಾ ಉಜ್ರಾ. ಬೆಂಗಳೂರಲ್ಲಿ ಒಂದ್ ಕಾಫಿ ಲೋಟ ಈ ಕಡೆಯಿಂದ ಆ ಕಡೆಗೆ ಎತ್ತಿಡಲ್ಲ ಅಂತ ಸೋಂಬೇರಿ ವಂಶ ಒಂದು. ಇಲ್ಲಿ ಬಂದ್ ಅದೇನಾಗಿದ್ಯೋ ನಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಇರ್ಬೇಕಿತ್ತು. ಮಗ ಕೆಲಸ ಮಾಡೋದ್ ನೋಡಿ ಹಾರ್ಟ್ ಅಟ್ಯಾಕೇ ಆಗ್ಬಿಡೋದು. ವಿಷಯ ತುಂಬಾ ಸೀರಿಯಸ್ ಆಗಿದೆ ಕಣ್ರೋ. ಇಲ್ಲಿ ಸ್ವಲ್ಪ ಹಾಕ್ರ. ಅಮ್ಮ ಲೇಟ್ ಆಗ್ತದೆ, ನಾನ್ ಬರ್ಲಾ? ಬೇಗ ಹೋಗು ಅಂದ್ರೆ ಕೇಳ್ತೀಯಾ? ಮಲ್ಗೆಪುರ ರೈಲ್ವೆ ಸ್ಟೇಷನ್ ಏನ್ ಪಕ್ಕದಲ್ಲಿದ್ಯಾ? 150 ಕಿಲೋಮೀಟರ್ ಹೋಗೋದ್ರಲ್ಲಿ ಟ್ರೈನ್ ಬಂದ್ಬಿಟ್ಟಿರುತ್ತೆ. ಓಕೆ ಅಮ್ಮ, ಬಾಯ್ ಬಾಯ್ ಬಾಯ್. ರಾಮ, ಏ ರಾಮ, ಮಲ್ಲಿಗೆಪುರಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆನೆ ಹೇಳಿದ್ನಲ್ಲೋ. ಇವಳು ಓದಿದ್ದು ಬಾಂಬೆಲಿ. ಈಗ ಇವಳು ಬಾಂಬೆ ಗ್ಯಾಂಗ್ ಬಂದ್ರೆ ಮನೆ ಎಲ್ಲ ಅಳ್ಳಾಡೋಗುತ್ತೆ. ರಾಮ ಯಾಕೋ ಬಿದ್ದೆ? ಮೈಯಲ್ಲಿರೋ 3 ಮೂಳೆ ಮೇಂಟೈನ್ ಮಾಡಕ್ ಆಗಲ್ಲ ನಿನ್ ಕೈಲಿ. ಹೇಳಪ್ಪ ಚಿನ್ನ, ಹೇಳು ಹೇಳು ಹೇಳು. ಪಾಪ ಪಾಪ. ಗಾಡಿ ಓಡಿಸು ಅಂದ್ರೆ ಏನಾದ್ರೂ ಆಗುತ್ತೆ ಇವ್ನಿಗೆ. ಪಾಪ ಕಾಲ್ ಜಾರ್ ಬಿದ್ಬಿಟ್ಟ. ಅಪ್ಪ ಇವ್ನ್ ಇವತ್ತು ಹೊರಡಲ್ಲ, ನನಗೆ ಲೇಟ್ ಆಗ್ತಾ ಇದೆ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಅಮ್ಮಂಗೆ ಹೇಳ್ಬೇಡ. ಓಕೆ, ಬಿ ಕೇರ್ಫುಲ್ ಸ್ವೀಟಿ. ಹಲೋ, ಎಕ್ಸ್ಕ್ಯೂಸ್ ಮೈ. ಬೆಳಿಗ್ಗೆ ಯಾಕೋ ಅಳ್ತಾ ಇದ್ದೆ? ಏನೋ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೆ. ಆಕ್ಸಿಡೆಂಟಾ? ಹೌದು ಅಪ್ಪಯ್ಯ, ಹೈವೇ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು 150 ಜನ ಸತ್ತೋಗ್ಬಿಟ್ರು. ಆದ್ರೆ ನನ್ನ ಪಕ್ಕದ ಮನೆ ಅವನ ಹೆಂಡತಿನೂ ಸತ್ತೋಗ್ಬಿಟ್ಟ. ಅದಕ್ಕೆ ಬೇಜಾರು. ಅಯ್ಯೋ ನಂದಿನಿ, ನಿಂತ್ಕೋ. ನೀನೊಬ್ಬಳೇ ಹೋಗೋದು ಬೇಡ, ಪ್ರೀತಮ್ ಜೊತೆ ಹೋಗು. ಯಂಗ್ ಮ್ಯಾನ್. ಅಂಕಲ್ ಅಂಕಲ್, ಇಲ್ಲಿಗೆ ಬಂದ್ಬಿಟ್ಯಾ? ಅಂಕಲ್ ನೋಡು, ಅವಳ ಜೊತೆ ಹೋಗು ಪ್ಲೀಸ್. ಅಯ್ಯೋ, ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಲಿ ಅಂಕಲ್? ಆಕ್ಸಿಡೆಂಟ್ ಆದ ರೋಡ್ ಅದು, ಮದುಮಗಳು ಒಬ್ಳೆ ಹೋಗ್ಬೇಕಾ? ಕಮ ಕಮ, ಹೀಗೆ ಹೋಗು, ಪರವಾಗಿಲ್ಲ. ಅಯ್ಯೋ, ಈ ಬಟ್ಟೆಲಿ ನಾಚಿಕೆ ಆಗುತ್ತೆ ಅಂಕಲ್ ನನಗೆ. ಸರಿ, ಡ್ರೆಸ್ ಬದಲಾಯಿಸಿ ಹೋಗು, ಕ್ವಿಕ್ಲಿ ಗೋ. ನೀವ್ ಹೇಳ್ತೀರಾ ಅಂತ ಹೇಳ್ತಿದ್ದೇನಲ್ಲ. ಬೇಡ ಕಣ, ಬೇಡ ಬೇಡ ಬೇಡ, ಪ್ಲೀಸ್ ಪ್ಲೀಸ್, ಬೇಡ ಬೇಡ. ಗಾಡಿ ನಿಲ್ಸಿ. ಎಸ್ ಯುವರ್ ಆನರ್. ಇಳಿರಿ. ಇಳಿ ಅಂತಾಳಲ್ಲೋ ಮಳೆಯಲ್ಲಿ. ನಿಮ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸುಮ್ನೆ ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿ, ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೋಗ್ತೀನಿ. ರೀ, ನಾನೇನ್ರಿ ಮಾಡ್ಲಿ? ಈ ದೇವದಾಸ ನಗ್ಸ್ತಾನೆ. ಬೆಳಿಗ್ಗೆ ಅಳ್ತಿದ್ದ. ಯಾಕೋ ಅಳ್ತಿದ್ಯಾ ದೇವದಾಸ ಅಂದೆ. ಅದಕ್ಕೆ ನಮ್ಮ ಮನೆ ಹಿಂದೆ ಇರೋ ಕಾಡಲ್ಲಿ ಆನೆ ರೇಪ್ ಆಗ್ಬಿಟ್ಟಿದೆ. ಆನೆ ರೇಪ್ ಮಾಡಿದವ್ರನ್ನ ಪೊಲೀಸವ್ರು ಹುಡುಕ್ತಿದ್ದಾರೆ ಅಂತ. ಅವ್ರು ಯಾರನ್ನೋ ಹುಡುಕಿದ್ರೆ ನೀನ್ ಯಾಕೋ ಅಳ್ಬೇಕು ದೇವದಾಸ ಅಂದೆ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತೇನ್ರಿ? ಆನೆನ್ ರೇಪ್ ಮಾಡಿದ್ದು ನಾನೇ ಅಂತ ಪೊಲೀಸವ್ರಿಗೆ ಡೌಟ್ ಬಂದಿದೆ ಅಂತಾನೆ. ನಿನ್ ಕೈಲಿ ಆನೆನ್ ಎಲ್ಲಿ ರೇಪ್ ಮಾಡಕ್ಕಾಗುತ್ತೆ ದೇವದಾಸ್? ನೀನ್ ನೋಡಿದ್ರೆ 4 ಇಂಚು, ಆನೆ ನೋಡಿದ್ರೆ ಬಿಲ್ಡಿಂಗ್ ಸೈಜ್ ಇರುತ್ತೆ. ಪೊಲೀಸವ್ರು ಏನ್ ಮಾಡಲ್ಲ ಬಿಡು ಅಂದೆ. ಅದಕ್ಕೆ ಏನಂತಾನೆ ಗೊತ್ತಾ? ಇಲ್ಲ ಗುರು, ಹಿಂದೆ ಒಂದ್ಸಲ ಆನೆನ್ ರೇಪ್ ಮಾಡಿದ್ದೆ, ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಅಂತಾನೆ. ಹುಡುಗಿ ನಗ್ತಾ ಇದ್ದಾಳೆ ಅಂದ್ರೆ ಒಳ್ಳೊಳಗೆ ನನ್ನ ಬಗ್ಗೆ ಏನೋ ಇರ್ಬೇಕು ಕಣ. ಲವ್ ಗಿವು ಏನಾದ್ರೂ ಶುರು ಆಯ್ತಾ ದೇವದಾಸ?
ಲವ್ವು ಅಂದ್ರೆ ನಿಂಗೆ ನಿದ್ದೆ ಬರುತ್ತೆ ಅಲ್ವಾ? ಹುಡುಗಿ ಕೈ ಕೊಟ್ಟು ನಾನು ನಿಂತರ ದೇವದಾಸಾಗಿ ಕುಡ್ದು ಹಾಳಾದ್ರೆ ನಿಂಗೆ ನೆಮ್ಮದಿ ಅಂತ ಕಾಣುತ್ತಲ್ವಾ? ಇನ್ನು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಕಣ ದೇವದಾಸ, ಹಾಳಾಗಿ ಹೋಗು. ಎಲ್ಲ ಹಾಳಾಗೋ ಐಡಿಯಾ ಕೊಡ್ತಾನೆ. ಏನಾಯ್ತು? ಹುಡುಗಿನ ಹಾರಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡು, ಇಲ್ಲ ನಂತರ ದೇವದಾಸ ಆಗ್ಬಿಡ್ತೀಯ, ಲೈಫಲ್ಲಿ ಉದ್ಧಾರ ಆಗಲ್ಲ ಅಂತಾನೆ. ಅದಕ್ಕೆ ನಾನು ಹೇಳಿದೆ, ನಾನು ತುಂಬಾ ಒಳ್ಳೆ ಹುಡುಗ, ಹಾಗೆಲ್ಲ ಮಾಡಬಾರ್ದು, ತಪ್ಪಾಗುತ್ತೆ, ಹುಡುಗಿ ಕೋಪ ಬರುತ್ತೆ ಅಂದೆ. ಕರೆಕ್ಟ್ ಅಲ್ವೇನ್ರಿ? ಹೋಗಣ್ವಾ? ಹುಷಾರ್ರಿ, ಅವ್ನು ಲವ್ ಫೇಲ್ಯೂರ್ ಆಗಿ ದೇವದಾಸ ಅಂತ ಹೆಸರಿಟ್ಕೊಂಡ್ಮೇಲೆ ಹುಡುಗಿರ್ ಮುಖ ನೋಡಿದ್ರೆ ಸಾಕು ಪರ್ಚ್ ಬಿಡ್ತಾನೆ. ಹಾಗೇನಿಲ್ಲ, ಅವನು ನನಗೂ ಫ್ರೆಂಡ್ ಆಗಿದ್ದಾನೆ. ಇನ್ಮೇಲಿಂದ ಅವ್ನು ನಿಮ್ ಜೊತೆ ಮಾತಾಡಲ್ವಂತೆ. ಹೌದಾ ಸರ್? ಬನ್ನಿಲ್ಲೇ. ಕೊಡಲ್ಲ. ಅವನ್ಗೆ ಫುಲ್ ಬೇಜಾರಾಗಿದೆಯಂತೆ ನಿಮ್ಮೇಲೆ. ಅವ್ರು ಸಹವಾಸ ಮಾಡಿ ಬರೀ ಕೆಟ್ಟ ಬುದ್ಧಿ ಕಲ್ತಿದೀನಿ ಅಕ್ಕ, ನನಗ್ ಒಳ್ಳೆ ಬುದ್ಧಿ ಕಲಿಸ್ಕೊಡಿ ಅಂತ ನನ್ನ ಹತ್ರ ಬಂದಿದ್ದಾನೆ. ಹೋಗಿ ಟ್ರೈನ್ ವಿಚಾರಿಸಿ. ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನ್ ಲುಕ್ಕು ಸರ್, ವಂಡರ್ಫುಲ್. ಸಾರಿ, ಬಾಂಬೆ ದೇಶದಿಂದ ಬರೋ ಟ್ರೈನು. ಅಯ್ಯೋ ಹೇಳ್ದಿ ಅದ್ರ ಕತೆನ. ಆ ಕಡೆ ಮಳೆ ಬಿದ್ದೋ 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 ಟ್ರಾಕ್ ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ರಿಗೂ ಹೇಳಿ 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 ಸಾಕಾಗ್ಬಿಟ್ಟಿದೆ, ಟಿಫಿನೇ ಮಾಡಿಲ್ಲ. ಹಾಗಾದ್ರೆ ಟ್ರೈನ್ ಬರಲ್ವಾ? 5 ಅವರ್ ಲೇಟಪ್ಪ. 5 ಅವರ್ ಲೇಟ್ ಆಗುತ್ತಾ? ಗುರುಗಳೇ ತಗೊಳ್ಳಿ, ಇಟ್ಕೊಳ್ಳಿ. ಬರ್ಲಾ? ನೋಡ್ದೇವದಾಸ, ಹುಡುಗಿ ಜೊತೆಲಿರೋ 5 ಅವರಲ್ಲಿ 1 ನಿಮಿಷನೂ ವೇಸ್ಟ್ ಮಾಡಲ್ಲ ಬಾಸ್. ಸಪೋರ್ಟ್ ಮಾಡೋ ತರ ಇದ್ರೆ ನನ್ನ ಜೊತೆ ಇರು, ಇಲ್ಲ ಅಂದ್ರೆ ಸಾಯಿ. ಲೇಟ್ ಆಗತ್ತೆ ಅಂತ ಮನೆಗೆ ಫೋನ್ ಮಾಡಿ ಹೇಳಿದೀನಿ. ಇಲ್ಲೊಂದು ಪುಣ್ಯ ಪೀಠ ಇದೆ, ಹೋಗಿ ಕಾಣಿಕೆ ಕಟ್ಬಿಟ್ ಬಾ ಅಂತ ಹೇಳಿದ್ರು ಅಪ್ಪ. ಹೋಗಣ್ವಾ? ಈ ಭೂಮಿ ಮೇಲೆ ಯಾವ ಮೂಲೆ ಕರೆದ್ರು ನಾನು ನಿಮ್ ಜೊತೆ ಬರ್ತೀನಿ. ಹೋಗೋಣ. ದೇವದಾಸ್ ಎಲ್ಲೋದ ಇವನು? ದೇವದಾಸ್, ಏ ದೇವದಾಸ್. ನೋಡ್ರಿ ಅವ್ನ ನಾಟಕ ನೋಡ್ರಿ. ಈಗ ತಾನೇ ಸಾಯಿ ಅಂದೆ, ತಕ್ಷಣ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಯಾವ ಹಳೆ ಪಿಕ್ಚರ್ ನೋಡ್ನೋ ಏನೋ ಗೊತ್ತಿಲ್ಲ. ದೇವದಾಸ್, ಅಷ್ಟೇ. ಟಾಯ್ಲೆಟ್ ಅರ್ಜೆಂಟ್ ಆದ್ರೂ ಒಂದ್ ಹೆಜ್ಜೆ ಓಡ್ದವನಲ್ಲ ನನ್ನ ಲೈಫಲ್ಲಿ, ಅಂತದ್ರಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸ್ತೀಯ ನನ್ನ? ಮಾತಾಬೇಡ, ಸುಮ್ಮನಿರ್ ನೀನು. ಸಾಕು ಬೈದಿದ್ದು, ಕೇಳಿ ಕೇಳಿ ಸುಸ್ತಾಗೋಯ್ತು. ಸರಿ. ಬರೀ ಸರಿ ಅನ್ಬಿಟ್ಟು ಸುಮ್ನಾಗ್ಬಿಟ್ರೆ ಹೇಗೆ? ಏನು ತರ್ಲೆ ಡೈಲಾಗ್ ಹೊಡಿಲೇ ಇಲ್ಲ. ಏನಾದ್ರೂ ಸ್ಪೆಷಲ್ ಆಗಿ ಮಾತಾಡ್ದಿದ್ರೆ ನಿಮ್ ನಾಲ್ಗೆಗೆ ಅವಮಾನ ಅಲ್ವಾ? ಏನಾದ್ರೂ ಮಾತಾಡಿ ಪ್ಲೀಸ್. ಮಾತಾಡಿದ್ರೆ ಬಾಯಿ ಮುಚ್ಕೊ ಅಂತೀರಾ, ಮುಚ್ಕೊಂಡಿದ್ರೆ ಮಾತಾಡು ಅಂತೀರಾ, ಬದುಕ್ತೀವಿ ಅಂದ್ರೆ ಸಾಯಿ ಅಂತೀರಾ, ಸಾಯಕ್ ಹೋದ್ರೆ ಬದುಕು ಅಂತೀರಾ. ಏನ್ ಸೃಷ್ಟಿನಪ್ಪ ಹುಡುಗಿರ್ದು ಭಗವಂತ, ಅರ್ಥನೇ ಆಗಲ್ಲ. ವಯಸ್ಸು ಹುಡುಗರ್ನೆಲ್ಲ ನೀನೇ ಕಾಪಾಡ್ಬೇಕು ತಂದೆ. ಮೊದ್ಲು ನಿಮ್ ಮಾತು ಕೇಳಿದ್ರೆ ಮೈ ಉರಿಯೋದು, ಈಗ ನೀವು ಮಾತಾಡ್ತಿದ್ರೆ ನಗು ಬರುತ್ತೆ. ಓ ಯಾಕೋ ಕಾರ್ಟೂನ್ ಕೆಟ್ಟೋದ್ನೇನ್ರಿ ನಾನು? ನೋಡೋಕೆ ತರ್ಲೆ ನೀವು, ಆದ್ರೆ ತುಂಬಾ ಇಮೋಷನಲ್ ಅಂತ ಗೊತ್ತಾಯ್ತು. ಆಫ್ಟರ್ ಆಲ್ ಈ ಮೊಲಕ್ಕೋಸ್ಕರ ನೀವು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀರಾ ಅಂದ್ರೆ ನೀವು ನಿಜಕ್ಕೂ ಗ್ರೇಟೆ. ನಾನು ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದೆ, ಸಾರಿ. ನೀವು ಯಾವಾಗ ಸಾರಿ ಕೇಳ್ತಿರೋ, ಯಾವಾಗ ಶಬಾಷ್ ಅಂತಿರೋ, ಯಾವಾಗ ನಗ್ತಿರೋ, ಯಾವಾಗ ಕೋಪ ಮಾಡ್ಕೋತಿರೋ, ಆ ದೇವ್ರಿಗೂ ಅರ್ಥ ಆಗಲ್ಲ ಅನ್ಸುತ್ತೆ ಕಣ್ರಿ. ರೀ, ಈ ಹುಡುಗಿರ್ನೆಲ್ಲ ರೆಡಿ ಮಾಡಿದ್ಮೇಲೆ ದೇವ್ರು ಇಮ್ಮಿಡಿಯೇಟ್ ಆಗಿ ಒಂದು ಐಟಮ್ ರೆಡಿ ಮಾಡ್ದ, ಏನ್ ಗೊತ್ತಾ? ಗೊತ್ತಿಲ್ಲ. ಹೊಡ್ಕೊಳಕ್ ಚಪ್ಲಿ.